ಆರ್ಟಿಪಿಎಸ್‌ನಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಹುನ್ನಾರ ನಡೆದಿದೆ ಎಂದು ರಾಯಚೂರು ಜಿಲ್ಲಾ ನಾಗರಿಕರ ವೇದಿಕೆ ಮುಖಂಡ ಬಸವರಾಜ್ ಕಳಸ ಕಳವಳ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಕೆಲ ಅಧಿಕಾರಿಗಳ ತಂಡ ಇತ್ತೀಚೆಗೆ ಆರ್ಟಿಪಿಎಸ್‌ಗೆ ಭೇಟಿ ನೀಡಿರುವ ಬಗ್ಗೆ ಖಚಿತವಾಗಿದ್ದು, ಅಣು ಸ್ಥಾವರ ಸ್ಥಾಪನೆಗೆ ಪ್ರಾಯೋಗಿಕವಾಗಿ ಸ್ಥಳ ಪರಿಶೀಲನೆ ನಡೆಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ರಾಜ್ಯದ ಇತರೆ ಭಾಗಗಳಲ್ಲಿ ಜನ ಆಕ್ರೋಶದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗ ನಮ್ಮ ಜಿಲ್ಲೆಯತ್ತ ಗಮನ ಹರಿಸಿರುವುದು ಕಳವಳಕಾರಿಯಾದ ಸಂಗತಿ ಎಂದು ಆತಂಕ ವ್ಯಕ್ತಪಡಿಸಿದರು. ಸತತವಾಗಿ 3 ವರ್ಷಕ್ಕೂ ಹೆಚ್ಚು ಕಾಲ ಏಮ್ಸ್ ಸ್ಥಾಪನೆಗೆ ಹೋರಾಟ ನಡೆಯುತ್ತಿದ್ದರೂ ಕೇಂದ್ರ ಸರ್ಕಾರ ಏಮ್ಸ್ ನೀಡದೆ ಈಗ ಅಣು ಸ್ಥಾವರ ಸ್ಥಾಪನೆ ಯೋಚನೆ ಮಾಡುತ್ತಿರುವುದು ಶೋಚನೀಯ ಮತ್ತು ಈ ಭಾಗದ ಜನರ ಮೇಲೆ ಮಾಡುತ್ತಿರುವ ಶೋಷಣೆ ಎಂದರು. ಬಯಲು ಸೀಮೆಯ ಪ್ರದೇಶದಲ್ಲಿ ಇಂತಹ ಯೋಜನೆಯಿಂದ ಪರಿಸರ ಹಾನಿ ಮತ್ತು ಜನ ಜಾನುವಾರುಗಳ ಮೇಲೆ ಗಂಭೀರವಾದ ಆರೋಗ್ಯ ಸಮಸ್ಯೆಗೆ ನಾಂದಿ ಹಾಡಲಿದೆ ಎಂದರು. ಈ ಹಿಂದೆ 1984ರಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ವೇಳೆ ನಾವೆಲ್ಲರೂ ಹೋರಾಟ ಮಾಡಿದ್ದೆವು. ಪಶ್ಚಿಮ ಘಟ್ಟದಲ್ಲಿ ದಟ್ಟ ಅರಣ್ಯ ಹಿನ್ನೆಲೆ ವಿಕಿರಣಗಳು ಬಾಧಿಸದಿರಬಹುದು, ಆದರೆ ಈ ಭಾಗದಲ್ಲಿ ಅರಣ್ಯ ಪ್ರದೇಶವೇ ಕಡಿಮೆ. ಇಲ್ಲಿ ವಿಕಿರಣ ಸೋರಿಕೆಯಾದಲ್ಲಿ ನೇರವಾಗಿ ಜನರ ಮೇಲೆ, ಜಲಮೂಲಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅಣುಸ್ಥಾವರದ ತ್ಯಾಜ್ಯ ಸರಿಯಾಗಿ ವಿಲೇವಾರಿಯಾಗದಿದ್ದಲ್ಲಿ ಅತ್ಯಂತ ಘನಘೋರ ಸ್ಥಿತಿಗೆ ಈ ಭಾಗ ಒಳಪಡುವುದರಲ್ಲಿ ಅನುಮಾನವೇ ಇಲ್ಲ ಎಂದರು. 22ನೇ ತಾರೀಕಿಗೆ ನಮ್ಮ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ಗೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ 3 ಜನ ಅಧಿಕಾರಿಗಳು ಅಧಿಕೃತವಾಗಿ ಭೇಟಿ ಕೊಟ್ಟಿರ್ತಕ್ಕಂಥ ವಿಷಯ ನಮ್ಮ ಒಂದು ಪತ್ರಿಕೆಯಾಗಿರ್ತಕ್ಕಂಥ ನಮ್ಮ ಕಲ್ಯಾಣ ಸತ್ಯದ ಒಂದು ಪತ್ರಿಕೆಯ ಮೂಲಕ ನಮಗೆ ಮೊದಲು ಗೊತ್ತಾಗಿರ್ತಕ್ಕಂಥದ್ದು ಮತ್ತು ಅವ್ರಿಗೆ ಸತ್ಯನಾರಾಯಣ ಅವರಿಗೆ ಕೇಳಿದಾಗ ಅವರು ಅಂತ ಹೇಳಿದ್ವಿ. ಆದರೂ ಕೂಡ ನಮಗೆ ಒಂದು ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕಾಗಿರ್ತಕ್ಕಂಥ ಹಿನ್ನೆಲೆಯೊಳಗೆ ನಾನು ನಿನ್ನೆ ದಿವಸ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಮೇಶ್ ಅಂತಿದ್ದಾರೆ ಆರ್ಟಿಪಿಎಸ್, ಅವ್ರ ಜೊತೆಗೆ ನಾನು ನೇರವಾಗಿ ಫೋನಲ್ಲಿ ಮಾತಾಡಿದೆ. ಅವರು ಈ ರೀತಿಯಾಗಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧಿಕಾರಿಗಳು ಏನಾದರೂ ವೀಕ್ಷಣೆಗೆ ಬಂದಿದ್ದಾರೆ, ಅವರು ಅದನ್ನು ಕೇಳೋದು ನಿಮ್ಗೆ ಯಾರು ಹೇಳಿದ್ರು, ಅದು ಯಾಕೆ ಅವೆಲ್ಲ ಇಲ್ಲ, ನೇರವಾಗಿ ಪ್ರಶ್ನೆಗೆ ಉತ್ತರ ಕೊಡ್ರಿ. ಬಂದಿದ್ರೆ ಇಲ್ಲ, ಬಂದಿದ್ರು ಏನು ಮಾಡಿದ್ರು, ಇಲ್ಲ ಸ್ಥಳ ವೀಕ್ಷಣೆ ಮಾಡಿದ್ರು, ಎದುರು ಸ್ಥಳ ಮಾಡಿದ್ರು. ಅದೇ ಅವ್ರದ್ದು ಒಂದು ಉದ್ದೇಶ. ಅವ್ರು ಹೇಳಿದರು, ಇಲ್ಲ ಈಗ ಅವರು ಒಂದು ಪವರ್ ಪ್ಲಾಂಟೇಷನ್ ಮಾಡಬೇಕಂತ, ಅಣು ಒಂದು ವಿದ್ಯುತ್ ಸ್ಥಾವರ ಮಾಡ್ತಕ್ಕಂಥ ಒಂದು ಆಲೋಚನೆ ಮಾಡೋದು ಬಂದಾಗ ಇದು ತಾವೇನು ಹೇಳಿದೆ? ಇಲ್ಲ ನಾನೇನು ಹೇಳಿಲ್ಲ, ಅದಕ್ಕೆ ನಾನು ಸುಮ್ಮನೆ ಜಸ್ಟ್ ಅವ್ರ ಜೊತೆಗೆಲ್ಲ ಸ್ಥಳ ಪರಿಶೀಲನೆಗೆ ಅವ್ರ ಜೊತೆಗೆ ಹೋಗಿದ್ದೆ. ನಾನು ಇದು ಯಾವ ರೀತಿ ಸರಿ ಸೂಕ್ತ ಅನಿಸ್ತದೆ? ಈಗಾಗಲೇ ನಿಮ್ಮ ನಿರ್ವಹಣೆಯೇ ಸರಿ ಇಲ್ಲ. ನಾನು ಓಪನಾಗಿ ಏನೇ ಮಾತಾಡ್ತೀನಿ. ಈಗ ಥರ್ಮಲ್ ಕೋಲ್ನಿಂದ ಹಿಡಿತಕ್ಕಂಥದ್ದು ಶಾಖೋತ್ಪನ್ನ ಇಲ್ಲ, ಆರೋ ಬೂದಿಯಿಂದಲೇ ಈಗಾಗಲೇ ಸಾಕಷ್ಟು ನಮ್ಮ ನಗರ ಸುತ್ತಮುತ್ತ ಗ್ರಾಮಗಳಲ್ಲಿ ಆ ಆರೋ ಬೂದಿಯಿಂದ ನಮ್ಮ ಗಾಳಿಯಲ್ಲಿ ಸೇರಿಕೊಂಡು ಲಂಗ್ಸ್ ಇನ್ಫೆಕ್ಷನ್ಸ್ಗಳು, ಬ್ರಾಂಕೈಟಿಸ್ ಪ್ರಾಬ್ಲಮ್ಸ್, TB, ಕ್ಯಾನ್ಸರ್ಗಳಿಗೆ ಕನ್ವರ್ಷನ್ ಆಗ್ತಾ ಇದ್ದಾವೆ ಲಾಂಗ್ ಇಶ್ಯೂದಿಂದ. ನೀವು ಯಾವುದೇ ರೀತಿಯಿಂದ ತ್ಯಾಜ್ಯದ ನಿರ್ವಹಣೆಯನ್ನೇ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಇದು ಮತ್ತೆ ಅದಕ್ಕಿಂತ ಘನಘೋರವಾಗಿರ್ತಕ್ಕಂಥ ಒಂದು ಅಣು ವಿದ್ಯುತ್ ಸ್ಥಾವರ, ಇಂಥದನ್ನ ತಾವು ತಂದರೆ ಹೇಗೆ? ಅಂದರೆ ಇಲ್ಲ ನಿಮ್ಮ ನೋವು ನಿಮ್ಮ ಕಳಕಳಿ ನಮ್ಗೆ ಅರ್ಥ ಆಗ್ತದೆ. ಈಗ ನಾವು ಕೂಡ ಅದು ಪರವಾಗಿ ಇಲ್ಲ ಅಂತಂದ್ರೆ ಒಂದು ರಿಪೋರ್ಟ್ ಕಳಿಸಿಕೊಡ್ತೀರಿ ಏನಂತಂದ್ರೆ ಅದಕ್ಕೆ ಮಾತಾಡ್ತೀವಿ. ಅಂದರೆ ನಾವು ಜಾಗ ಕೊಡಲ್ಲ, ಇದು ಶಾಖೋತ್ಪನ್ನ ವಿದ್ಯುತ್ಗೆ ಅಂದರೆ ಇಲ್ಲಿ ಅಣು ಸ್ಥಾವರಕ್ಕೆ ನಾವು ಆಸ್ಪದ ಕೊಡಲ್ಲ ಅಂತ ಸ್ಪಷ್ಟವಾಗಿ ಏನಾದರೂ ಒಂದು ಪತ್ರ ಬರೀತೀರಾ ನ್ಯೂಕ್ಲಿಯರ್ ಪವರ್ ಒಂದು ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಂದರೆ ಇಲ್ಲ, ಅದು ನಾವು ಮುಂದೆ ಆಲೋಚನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಅಸಮರ್ಪಕವಾದ ಉತ್ತರವನ್ನು ಕೊಟ್ಟರು. ಇದು ನಿನ್ನೆ ಅವ್ರ ಜೊತೆಗೆ ಆಗಿರ್ತಕ್ಕಂಥ ಒಂದು ಇದು ನಮಗೆ ನಿಜವಾಗ್ಲೂ ಕೂಡ ನಿನ್ನೆಯಿಂದ ನಮ್ಗೆ ನಿರ್ದೇಶಿಸಿರ್ತಕ್ಕಂಥದ್ದು ಸತ್ಯವಾಗಿ ಬಹಳ ಅತ್ಯಂತ ಗಂಡಾಂತರಿಕಾರಿಯಾಗಿರ್ತಕ್ಕಂಥದ್ದು. ಈಗ ಇದ್ರ ಬಗ್ಗೆ ಎಫೆಕ್ಟ್ಸ್ ಭಾಳ ಎಷ್ಟು ಮಟ್ಟಿಗೆ ಭಯಾನಕ ಅಂದರೆ ಈ ಲ್ಯಾಬ್ ರಿಪೋರ್ಟ್ಸ್ಗಳಿದ್ದಾವೆ. ಯಾಕೆ ಇದ್ರ ಬಗ್ಗೆ ನನಗೆ ಒಂದು ಹಳೆಯ ಮಾಹಿತಿ ಇದೆ ಅಂದರೆ 1983-84 ಇಸ್ವಿಯಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಅವಾಗೆಲ್ಲರಿಗೂ ತಮ್ಮ ನೆನಪಿರ್ಬೇಕಿದೆಲ್ಲ ಸ್ವಲ್ಪ ಸೀನಿಯರ್ಸ್ ಯಾರಾದರೆ ಈ ಕೈಗಾ ಒಂದು ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಸುದೀರ್ಘವಾದ ಹೋರಾಟ ಮಾಡಿದ್ರು. ಆಗ ನಾವೆಲ್ಲರೂ ವಿದ್ಯಾರ್ಥಿ ಮುಖಂಡರಾಗಿದ್ದಾಗ ಸಾಕಷ್ಟು ಹೋರಾಟ ಮಾಡಿದ್ವಿ. ಬೇಡ ಕ್ವಿಟ್ ಕೈಗಾ ಅಂತೇಳಿ ಕೈಗಾದಲ್ಲಿ ಮಾಡಬೇಕಂತಕ್ಕಂಥದ್ದು ಇದ್ದಾಗ
ಆದರೂ ಕೂಡ ಅಲ್ಲಿ ಎಷ್ಟೇ ಪರಿಸರವಾದಿಗಳು ಅಲ್ಲಿ ಕೂಡ ಸುದೀರ್ಘ ಹೋರಾಟ ಮಾಡಿದ ಮೇಲೂ ಕೂಡ 1989 ಇಸವಿಯಲ್ಲಿ ಅದು ಆರಂಭ ಆಗ್ತದೆ. 2000 ಇಸವಿಯಲ್ಲಿ ಆ ಒಂದು ಕೈಗಾ ಒಂದು ಅಣು ವಿದ್ಯುತ್ ಸ್ಥಾವರ ಒಂದು ಸ್ಟಾರ್ಟ್ ಆಗ್ತದೆ. ಇವತ್ತ ಅಲ್ಲಿ 4 ವಿದ್ಯುತ್ ಘಟಕಗಳಿದ್ದಾವೆ ಕೈಗಾದಲ್ಲಿ. ಒಂದೊಂದು ವಿದ್ಯುತ್ ಘಟಕ 240 ಮೆಗಾ ವ್ಯಾಟ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಕೈಗಾ ವಿದ್ಯುತ್ ಘಟಕದಲ್ಲಿ 880 ಯೂನಿಟ್ಗಳು ತಯಾರಾಗ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಬಹಳ ಗೌರವವಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ಸಂಜಾಯಿಷಿ ಏನು ಕೊಡ್ತಾರೆ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಇಲ್ಲ. ಇಲ್ಲಿ ಕಾರವಾರ ನಗರದಿಂದ ಈ ಕೈಗಾ ವಿದ್ಯುತ್ ಸ್ಥಾವರ ಅಣುಸ್ಥಾವರ 60 ಕಿಲೋಮೀಟರ್ ದೂರದಲ್ಲಿದೆ. ಸುತ್ತಮುತ್ತಲೂ ಯಾವುದೇ ಜನವಸತಿ ಇಲ್ಲ. ಅದಲ್ಲದೆ ಒಂದು ಏನು ಥಿಕ್ ಫಾರೆಸ್ಟ್ ಇರೋದ್ರಿಂದ, ಅಂದರೆ ಬಹಳ ದಟ್ಟವಾದ ಕಾಡು ಪ್ರದೇಶ ಇರೋದ್ರಿಂದ ಇದರದ್ದು ರೇಡಿಯೇಷನ್ಸ್ ಎಫೆಕ್ಟ್ ಬಹಳ ಕಮ್ಮಿ ಇರ್ತದೆ ಅಂತ ಈ ಸಂದೇಶವನ್ನು ಕೊಟ್ಟು ಅದು ಏನು ಆಗೋದಿಲ್ಲ, ಗಿಡ ಮರಗಳು ಸಾಕಷ್ಟು ಇರೋದ್ರಿಂದ ಹಾಗಾಗಿ ಇಲ್ಲಿ ಬಹಳ ಸುರಕ್ಷಿತವಾಗಿರ್ತಕ್ಕಂಥ ಇದು ಒಂದು ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳಿದರು. ಅದಾದಮೇಲೆ ಕೂಡ ಜನರ ಪ್ರತಿರೋಧ, ಹೋರಾಟ, ಪರಿಸರವಾದಿಗಳು ಇಡೀ ಎಲ್ಲ ಕಡೆ ನಮ್ಮ ಕಡೆಯೂ ಸಾಕಷ್ಟು ಹೋರಾಟ ಮಾಡಿದಾಗಿಯೂ ಕೂಡ ಅಲ್ಲಿ ಅದು ಸ್ಥಾಪನೆ ಆಗಿ ಈಗ 2000 ವರ್ಷ 25 ವರ್ಷದಿಂದ ಅದು ಅಲ್ಲಿ ನಡೀತಾ ಇದೆ. ಅದು ಒಂದು ರೀತಿಯಿಂದ ಅವ್ರು ಹೇಳಿರ್ತಕ್ಕಂಥ ಸಂಜಾಯಿಷಿ. ಇಲ್ಲಿ ಏನಿದೆ ಬಯಲು ಬಯಲು ಪ್ರದೇಶ, ಒಂದಾದ್ರೂ ಗಿಡಗಳಿಲ್ಲ. 1983 ಇಸ್ವಿಯಲ್ಲಿ ಅಂದಿನ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಅವರು ಇದರ ಅಡಿಗಲ್ ಸಮಾರಂಭ ಆಗಕ್ಕೆ ಬಂದಾಗ ಇಲ್ಲಿ ದಯವಿಟ್ಟು ಪರಿಸರವನ್ನು ಕಾಪಾಡ್ರಿ, ಹೆಚ್ಚು ಗಿಡಗಳು ನೆಡ್ರಿ ಅಂತ ಹೇಳಿರ್ತಕ್ಕಂಥದ್ದು ನಾನು ಪ್ರತ್ಯಕ್ಷವಾಗಿ ನಾನು ಕೂಡ ಆ ಒಂದು ಇನಾಗ್ರೇಷನಲ್ಲಿ ಇದ್ದೆ, ನನ್ನ ಫೌಂಡೇಶನ್ ಇದೆ. ಆದರೆ ಇವತ್ತಿಗೆ RTPSನ ಆಡಳಿತ ಮಂಡಳಿಗಳು ಎಷ್ಟಾದರೂ ಯಾವುದೋ ಒಂದು ಪರಿಸರಕ್ಕೆ ಸಂಬಂಧಪಡ್ತಕ್ಕಂಥ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಗಿಡಗಳು ನೆಟ್ಟಿದ್ದಾರೆ ಇಲ್ಲ. ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗಿದೆ, ಬೇಕಾದ ಬಿಟ್ಟು ಬೇಜವಾಬ್ದಾರಿಯಿಂದ ನಡೀತಾ ಇದೆ. ಸಾಕಷ್ಟು ಹಾರೋ ಬೂದಿ ಕೃಷ್ಣಾ ನದಿಯಲ್ಲಿ ಸೇರಿಕೊಂಡು ಅಲ್ಲಿ ಜಲಚರಗಳು ಮಾರಣ ಹೋಮನೆ ನಡೀತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಏನಾದರೂ ಈ ಒಂದು ಅಣು ವಿದ್ಯುತ್ ಸ್ಥಾವರ ಆ ಜಾಗದಲ್ಲಿ ಸ್ಥಾಪನೆ ಆದರೆ ನಮ್ಗೆ ಯಾರಿಗೂ ಉಳಿದಾಲ ಇಲ್ಲ. ನಮಗಷ್ಟೇ ಅಲ್ಲ, ಹುಟ್ಟತಕ್ಕಂಥ ಗರ್ಭದಲ್ಲಿ ಇರ್ತಕ್ಕಂಥ ಆ ಒಂದು ಕೂಸುಗೂ ಕೂಡ ಅಂಗವೈಕಲ್ಯ ಮತ್ತು ಇನ್ನಿತರ ರೋಗಗಳು ಬರ್ತಕ್ಕಂಥ ಸಾಧ್ಯತೆಗಳು 100% ಸಂಖ್ಯೆ. ಇದು ನೇರವಾಗಿ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಆಗ್ತದೆ. ಇದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕೂಡ ಮಾತಾಡಿದಾಗ ಅವರು ಒಪ್ಕೊಂಡಿಲ್ಲ, ನಮ್ಮದು ಜನವಸತಿ ಇದೆ, ನಮ್ಮ ಉದ್ಯೋಗಿಗಳು ಕೂಡ ಎಲ್ಲ ಕ್ವಾರ್ಟರ್ಸ್ ಎಲ್ಲ ಇಲ್ಲೇ ಇದ್ದಾವೆ, ಮತ್ತು ಈಗ ಅವ್ರು ಸೆಂಟ್ರಲಿಂದ ಬರ್ತಾರಂದರೆ ನಾವು ಇಲ್ಲಕ್ಕಾಗೋದಿಲ್ಲ. ಅದೇ ಹೆಂಗೆ ಸರ್ ಇಲ್ಲಕ್ಕಾಗೋದಿಲ್ಲ? ಇಲ್ಲ ಅದೇನಿಲ್ಲ, ಅದು ಅವ್ರು ಬಂದರೆ ಎಲ್ಲ ಆಗಿಬಿಡ್ತದೆ ಏನೋ ಅಂತ. ಈಗ ಕನ್ಯೆ ನೋಡೋಕೆ ಸುಮ್ಮನೆ ಯಾರು ಹೋಗಿಲ್ಲ, ಕೊಡೋದು ತೊಗೊಳೋದು ಮನಸ್ಸಿದ್ರೆ ಅಲ್ಲಿ ಕನ್ಯೆ ನೋಡೋದು ಮಾಡೋದಿರ್ತದೆ. ಅಲ್ಲಿ ಇಂಟೆನ್ಷನ್ ಭಾಳ ಸ್ಪಷ್ಟ. ಇನ್ನು ಒಂದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಒಬ್ಬ ಕಾರ್ಮಿಕ ಮುಖಂಡನಿಂದ ಒಂದು ವಿಷಯ ನನಗೆ ಇವತ್ತು ಬೆಳಗ್ಗೆ ಗೊತ್ತಾಗಿದೆ. ಸುಮಾರು ಒಂದು 15 ದಿನಗಳಿಂದ ಎಲ್ಲ ಕಾರ್ಮಿಕ ಬೇರೆ ಬೇರೆ ವಿಭಾಗಗಳಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಯಾರು ED ಮತ್ತು 3 ಜನ ಚೀಫ್ ಇಂಜಿನಿಯರ್ ಸೇರಿ. ಏನಂತ, ಇದು ಬರೋ ಉದ್ದೇಶ ಮೊದಲೇ ಯಾವಾಗಲೂ ಪ್ಲ್ಯಾನ್ ಇರ್ತದೆ, ಸೆಂಟ್ರಲ್ ಟೀಮ್ ಅನ್ವೇಷಣಾ ಟೀಮ್ ಬರ್ತಾ ಇರ್ತದೆ. ಏನಂತ ಮೀಟಿಂಗ್ ಮಾಡಿದರೆ, ಇಲ್ಲ ಈಗ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಕ್ಕೆ ಪರ್ಯಾಯವಾಗಿ ಕಲ್ಲಿದ್ದಲು ನಿಕ್ಷೇಪ ಭಾಳ ಕಮ್ಮಿ ಆಗ್ತಾ ಇರೋದ್ರಿಂದ, ದುಬಾರಿ ಆಗ್ತಾ ಇರೋದ್ರಿಂದ ನಾವು ಈ ಜಾಗದಲ್ಲೆಲ್ಲ ಒಂದು ಏನೋ ಸೋಲಾರ್ ಒಂದು ಸಿಸ್ಟಮನ್ನು ತರಬೇಕಂತಕ್ಕಂಥದ್ದು ಆಲೋಚನೆ ಇದೆ. ಭಾಳ ಒಳ್ಳೆಯದಾಗ್ತದೆ, ಪರಿಸರಕ್ಕೂ ಒಳ್ಳೆಯದು, ಹಾಗೆ ಹೀಗೆ ಅಂತೇಳಿ ಒಪ್ಪಿಸಿದೆ. ಇದು ಎಲ್ಲ ಅಪ್ಪಟ ಸುಳ್ಳು. ಸೋಲಾರ್ ಇಲ್ಲ, ಏನಿಲ್ಲ. ಸೋಲಾರ್ ಹಾಗೆ ಪ್ರಾಜೆಕ್ಟು ಅಂದರೆ ಅಧಿಕೃತವಾಗಿದ್ದರೆ ಈ ಅಣು ವಿದ್ಯುತ್ ಸ್ಥಾವರದ ಈ ಟೀಮ್ ಏನಿದೆಯಲ್ಲ, ಈ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಯಾಕೆ ಆಸ್ಪದ ಕೊಡ್ತಾ ಇದ್ದಾರೆ ಒಳಗಡೆ ಬರೋಕ್ಕೆ? ಮೊದಲೇ ಮಾತ್ರ ರಿಸೆಕ್ಟ್ ಮಾಡ್ಬೋದಾಯ್ತು. ಇಲ್ಲ ಸಾರಿ, ನಮ್ಮಲ್ಲಿ ಯಾವ ಒಂದು ಜಾಗರೂ ಕೊಡಲ್ಲ. ಈಗ ಯಾಕಂದರೆ ವಿಶಾಲವಾದ ಪ್ರದೇಶ, ಸುಮಾರು 1500 ಎಕರೆ ಜಾಗ, ಒಳ್ಳೆ ಸಮೃದ್ಧವಾದ ನದಿ ನೀರು, ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಜನ ನಾವು ಭಾಳ ಮುಗ್ಧರು, ಅವರ ಇನ್ನೋಸೆಂಟು. ಹೀಗಾಗಿ ಏನು ಮಾಡಿದ್ರೆ ನಡೀತದೆ ಅಂತಕ್ಕಂಥ ಒಂದು ಸರ್ವೆ ರಿಪೋರ್ಟ್ ಬಂದ ಮೇಲೆ ಆ ಸೆಂಟ್ರಲ್ ಟೀಮ್ ಬಯಲಿಗೆ ಬಂದಿದ್ದರು. ಇದು ಬರಕೂಡದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆ ನಾಗರಿಕವಾಗಿರ್ತಕ್ಕಂಥ ನಮ್ಮ ಪ್ರತಿರೋಧ. ಇದು ಎಷ್ಟರ ಮಟ್ಟಿಗೆ ಅಂದರೆ ಲ್ಯಾಬ್ ರಿಪೋರ್ಟ್ಗಳಲ್ಲಿ ಹೇಳ್ತಾ ಇದೆ. ಇದಕ್ಕೆ ಯೂಸ್ ಆಗ್ತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂಥದ್ದು, ಒಂದು ಪ್ಲೂಟೋನಿಯಂ, ಇನ್ನೊಂದು ಯುರೇನಿಯಂ. ಈ ಪ್ಲೂಟೋನಿಯಂ ಮತ್ತು ಯುರೇನಿಯಂ ಇದು ಇಂಧನವಾಗಿ ಅಲ್ಲಿ ಬಳಕೆ ಆಗ್ತದೆ. ಅಂದರೆ ಕೋಲ್
ಕಲ್ಲಿದ್ದು ಹೇಗೆ ಬಳಕೆ ಆಗ್ತದೆ ಶಾಖೋತ್ಪಾದನೆ ಪ್ರಮುಖವಾಗಿರ್ತಕ್ಕಂಥ ರಾಮಕ್ಕೆ. ಈ ಒಂದು ಅಣು ವಿದ್ಯುತ್ತನ್ನು ತಯಾರು ಮಾಡಬೇಕಾದ್ರೆ ಪ್ಲೂಟೋನಿಯಂ ಮತ್ತು ಯುರೇನಿಯಂ ಬಹಳ ಮುಖ್ಯವಾಗಿದೆ. ಇದು ಎಷ್ಟರ ಮಟ್ಟಿಗೆ ಅಂದರೆ ಇದ್ರ ತ್ಯಾಜ್ಯಕ್ಕೆ 100ಕ್ಕೆ 100ರಷ್ಟು ನಿರ್ವಹಣೆ ಮಾಡಿದರೆ ಒಂದು ರೀತಿಯಿಂದ ಒಂದು ಭಾಗಶಃ ಒಂದು ಸುರಕ್ಷಿತವಾಗಿರ್ತದೆ. ಏನಾದರೂ ಒಂದು ಸಣ್ಣ ವಿಕಿರಣ ಹೊರಗಡೆ ಬಂದು ರೇಡಿಯೇಷನ್ಸ್ ಅಂದರೆ ಇದು ಎಷ್ಟು ಮಟ್ಟಿಗೆ ಲ್ಯಾಬ್ ಸೈಂಟಿಸ್ಟ್ಗಳು ಹೇಳ್ತಾರೆ ಅಂದರೆ ನಾನು ಭಾಳ ಕೈಗಾದ್ದು ಅವೆಲ್ಲ ರೆಫರೆನ್ಸ್ ಇದೆ, ರಾತ್ರಿಯೆಲ್ಲ ನಾನು ಮಾಡಿದ್ದೀನಿ. ಅವೆಲ್ಲವನ್ನು ಪರಿಶೀಲನೆ ಮಾಡಿದಾಗ ಏನಾದರೂ ಇದರ ತ್ಯಾಜ್ಯ ಇದರದ್ದು ಮ್ಯಾನೇಜ್ಮೆಂಟ್ನಲ್ಲಿ ಏನಾದರೂ ವ್ಯತ್ಯಾಸ ಬೇಜವಾಬ್ದಾರಿ ಆಯಿತು ಅಂದರೆ ಒಂದು ಸಲ ಇದು ತ್ಯಾಜ್ಯ ಹೊರಗಡೆ ಬಂತು ಅಥವಾ ನೀರಿನಲ್ಲಿ ಸೇರಿಕೊಂಡು ಭೂಮಿಯಲ್ಲಿ ಸೇರಿಕೊಳ್ತು ಅಂದರೆ ಇದು 1 ವರ್ಷ 6 ತಿಂಗಳಲ್ಲಿ ಡೆಸ್ಟ್ರಾಯ್ ಆಗೋದಿಲ್ಲ. ಇದರ ಆಯುಷ್ಯ 1000 ವರ್ಷ, 1000 ವರ್ಷದವರೆಗೆ ಇದು ವಿಕಿರಣವನ್ನು ಅದು ಹೊರಗಡೆ ಕೊಡ್ತಾನೆ ಇರ್ತದೆ. ಇದು ಮಣ್ಣಿನಲ್ಲಿ ಸೇರಿಕೊಳ್ಳೋದ್ರಿಂದ ಬೆಳೆಗಳ ಆ ಅಂಶವನ್ನು ಹೀರಿಕೊಂಡು ನಮಗೆ ಆಹಾರ ಉತ್ಪಾದನೆ ಏನಾಗ್ತಾ ಇದೆ ಆಹಾರದಲ್ಲಿ ಕೂಡ ಇದರ ವಿಕಿರಣದ ಅಂಶ ಇರ್ತದೆ. ಗಾಳಿಯಲ್ಲಿ ಉಸಿರಾಡ್ತಕ್ಕಂಥ ಗಾಳಿಯಲ್ಲಿ ಈ ಪ್ಲೂಟೋನಿಯಂ ಮತ್ತು ಯುರೇನಿಯಂನ ಒಂದು ಗಂಭೀರವಾಗಿರ್ತಕ್ಕಂಥ ಈ ಅಂಶ ಗಾಳಿಯಲ್ಲಿ ಕೂಡ ಬರ್ತದೆ. ನೀರಿನಲ್ಲಿ ಈ ತುಂಗಭದ್ರಾ ನದಿ ನೀರು ಕೃಷ್ಣಾ ನದಿ ನೀರು ಏನಾದರೂ ತ್ಯಾಜ್ಯ ಏನಾದರೂ ಅಲ್ಲಿ ಹೋಯ್ತು ಅಂದರೆ ಅದರ ನೀರು ಮುಂದೆ ಹೋಗಿ ಎಲ್ಲ ಜಲಚರಗಳು ಎಲ್ಲರೂ ಕುಡಿತಕ್ಕಂಥ ನೀರು ಎಲ್ಲದಕ್ಕೂ ಕೂಡ ಇದು ಗಂಡಾಂತರಕಾರಿಯಾಗಿರ್ತಕ್ಕಂಥದ್ದು. ಇದು ನಮಗೆ ಒಂದು ಆತಂಕ ಏನಂತಂದರೆ ಒಂದು ಕಡೆ ಲ್ಯಾಬ್ ರಿಪೋರ್ಟಲ್ಲಿ ಹೆಂಗೆ ಬಂದಿದೆ ಅಂತ ಸೈಂಟಿಸ್ಟ್ ಹೇಳಿದ್ದಾರೆ, ಈ ನಾಗರಹಾವಿನ ಕಾರ್ಕೋಟ ಕಾಳಿಂಗ ಸರ್ಪದ ಕಾರ್ಕೋಟ ವಿಷ ಏನಿದೆ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ವಿಷಕಾರಿಯಾಗಿರ್ತದೆ. ಇಟ್ ಇಸ್ ಅ ಹೈಲಿ ಪಾಯ್ಸನ್ಡ್ ದ್ಯಾನ್ ಎನಿ ಪಾಯ್ಸನಸ್ ಸ್ನೇಕ್ ಅಪಾನ್ ದಿಸ್ ವರ್ಲ್ಡ್ ಅಂತ ಹೇಳಿದರು. ಅಪಾನ್ ದಿಸ್ ಲ್ಯಾಂಡ್ ಭೂಮಿ ಮೇಲೆ ಇರ್ತಕ್ಕಂಥ ಯಾವುದೇ ವಿಷಕಾರಿಯಾಗಿರ್ತಕ್ಕಂಥ ಸರ್ಪ ಇದೆ ಅದಕ್ಕಿಂತಲೂ 100 ಪಟ್ಟದಾಗಿರ್ತಕ್ಕಂಥ ವಿಷಕಾರಿ ಈ ಒಂದು ರೇಡಿಯೇಷನ್ ವಿಕಿರಣ ಇದರ ಅಂಶ. ಹಾಗಾಗಿ ಇವತ್ತು ರೈತರ ಭೂಮಿಗಳಿಗೂ ಗಂಡಾಂತರ, ಇವತ್ತು ಸಾರ್ವಜನಿಕರಿಗೂ ಗಂಡಾಂತರ, ಕುಡಿಯುವ ನೀರಿಗೂ ಗಂಡಾಂತರ, ಉಸಿರಾಡ್ತಕ್ಕಂಥದಕ್ಕೂ ಗಂಡಾಂತರ. ಇಲ್ಲಿ ಯಾಕೆ ಬದುಕಬೇಕು ನಾವು? ಇಲ್ಲಿ 4 ವರ್ಷಗಳಿಂದ ಒಂದು ಆರೋಗ್ಯ ಏಮ್ಸ್ ಅಂತಕ್ಕಂಥ ಆರೋಗ್ಯ ಯೋಜನೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಈ ಒಂದು ಅಣು ವಿದ್ಯುತ್ ಸ್ಥಾವರ ಅಂತಕ್ಕಂಥ ಸಾವಿನ ಯೋಜನೆಯನ್ನು ನಮಗೆ ಕೇಳದೆ ಕೊಡ್ತಾ ಇದೆ. ಎಂತಹ ವಿಪರ್ಯಾಸ! ಏನ್ ಮಾಡ್ಬೇಕು? ಅದಕ್ಕೋಸ್ಕರ ಇದು ಈ ರಾಯಚೂರು ನಾಗರಿಕ ಜನರಿಗೆ ತಿಳಿಸಬೇಕಾಗಿದೆ. ಸಂಘ ಸಂಸ್ಥೆಗಳಿಗೆ ಒಂದು ಜಾಗೃತಿಯನ್ನು ಮಾಡಬೇಕಾಗಿದೆ. ರೈತರಿಗೆ, ವಿಶೇಷವಾಗಿ ರೈತರು, ಕಾರ್ಮಿಕರು, ಜನನಿಬಿಡವಾಗಿರ್ತಕ್ಕಂಥ ಪ್ರದೇಶ ನಮ್ಮದು, ಎಲ್ಲಿ ಗಿಡ ಇಲ್ಲ, ಗಂಟೆ ಇಲ್ಲ, ವಿಕಿರಣವನ್ನು ತಡಿತಕ್ಕಂಥ ಯಾವ ಶಕ್ತಿಯೂ ನಮ್ಮಲ್ಲಿ ಇಲ್ಲ. ಬಯಲು ಸೀಮೆ 18 ಕಿಲೋಮೀಟರ್ದಲ್ಲಿ ನಮ್ಮ ನಗರ, ಮಹಾನಗರ ಪಾಲಿಕೆ ಇದೆಲ್ಲ ಇದೆ. ಇದೆಲ್ಲ ಎಫೆಕ್ಟ್ಸ್ಗಳು ಇದೆ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆಯಲಾಗಿದೆ. ಮತ್ತು ಮುಂದಿನ ಕಾರ್ಯಯೋಜನೆಗಳು, ಪ್ರತಿಭಟನೆಗಳ ಬಗ್ಗೆ ನಮ್ಮ ಹಿರಿಯರ ಹೋರಾಟಗಾರ ಎಸ್ ಮಾರೆಪ್ಪ ಮಾತನಾಡಿ, ಭೋಪಾಲ್ ಅನಿಲ ದುರಂತ, ರಷ್ಯಾದ ಚರಣಿಬಾಯಿಲ್ ಅಣುಸ್ಥಾವರ ಸೋರಿಕೆ, ಸುನಾಮಿ ವೇಳೆ ಜಪಾನ್ನಲ್ಲಿ ಅಣುಸ್ಥಾವರ ಧ್ವಂಸ ಸಂದರ್ಭದಲ್ಲಿ ಜಲಮೂಲದೊಂದಿಗೆ ವಿಕಿರಣ ಸೋರುವಿಕೆಯಿಂದ ಅಲ್ಲಿನ ಮುಂದುವರೆದ ತಂತ್ರಜ್ಞಾನದಿಂದ ತಡೆಯಲು ಅಲ್ಲಿ ಸಾಧ್ಯವಾಯಿತು ಎಂದರು. ಜಿಲ್ಲೆಯ ಜನರ ಬೇಡಿಕೆಯಾದ ಏಮ್ಸ್ ನೀಡುವ ಬದಲು ಅಣುಸ್ಥಾವರ ಸ್ಥಾಪನೆ ಈ ಭಾಗಕ್ಕೆ ಅವಶ್ಯಕತೆ ಇಲ್ಲ ಎಂದರು. ನಮ್ಮ ಸಂಸ್ಥೆಗಳಾಗಿರ್ತಕ್ಕಂಥ ಕೆಲಸಗಳೆಲ್ಲ ವಿರೋಧವನ್ನು ಮಾಡಿದ್ದಾರೆ. ಬಟ್ ಗೌರವವಾಗಿರ್ತಕ್ಕಂಥ ಮಾತಾಡೋಕ್ಕಾಗಿದೆ. ಯುರೇನಿಯಂ ಅಂತ ಗೂಗಲಲ್ಲಿ ಸಿಗ್ತದೆ ಅಂತಂದ್ರೆ ಅಂದರೆ 2 years ಬ್ಯಾಕ್ 1 year ಬ್ಯಾಕ್ ನಮ್ಮಲ್ಲಿ ಗೊತ್ತಾಯ್ತು ನಮಗೆಲ್ಲ. ಅದು ಆಲ್ರೆಡಿ ಗೂಗಲ್ ಹೋಗಿದೆ, ಗೂಗಲ್ನಲ್ಲಿ ಡಿಸ್ಕಷನ್ನಲ್ಲಿ ಇದೆ. ಈಗ ನಿಮ್ಮ ಮೊನ್ನೆ ಬಂದವರು ಅಚಾನಕ್ ಅಂತ ನಾವು ಯಾಕೆ ತಿಳ್ಕೋಬಾರ್ದು ಅಂತ ನಾನು ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ಯುರೇನಿಯಂ ಸಿಕ್ಕ 1 ವರ್ಷದ ನಂತರ ಅವ್ರು ನಮ್ಮ ಹತ್ರ ಬಂದಿದ್ದಾರೆ. ಮತ್ತೆ ಆ ಇಂಡಸ್ಟ್ರಿಗೆ, ಆ ಕಾರ್ಖಾನೆಗೆ ಬೇಕಾಗಿದ್ದೆ ರಾ ಮೆಟೀರಿಯಲ್ ಯುರೇನಿಯಂ. ನಾನು ಬೆಳಗ್ಗೆ ಅಡ್ವೊಕೇಟ್ ಹತ್ರ ಮಾತಾಡೋದು, ಕುಮಾರ್ ಅಡ್ವೊಕೇಟ್ ಅಂತ. ಗೂಗಲ್ ಗೋಗಿ, ಉಕ್ಕಿನಹಾಳ, ದರ್ಶನಾಪುರ ಮತ್ತು ಚಿಂಚೋಳಿ ಇದಾದ್ರೆ ಈ ಸರ್ಕಲ್ನಲ್ಲಿ ಶಾಪುರ ಅಂಡ್ ಸುರ್ಪುರ ಮಧ್ಯದಲ್ಲಿ ಅದು ಕಾನ್ಸಂಟ್ರೇಟ್ ಆಗಿದೆ ಅಂತ ಗೊತ್ತಾಗಿದೆ ಸರ್. ಮತ್ತೆ ಇನ್ನೊಂದು ರಿಪೋರ್ಟ್ನಲ್ಲಿ ಅಂತರ ಜಲ ಇದೆಯಲ್ಲ, ಅಂತರ ಜಲದಲ್ಲಿ ಕೂಡ ಈ ಯುರೇನಿಯಂ
ಮಿಕ್ಸ್ ಆಗಿದೆ ಅಂತ ಒಂದು ಕೂಡಿದೆ ಸರ್, ಸ್ವಲ್ಪ ಭಾಳ ಡೇಂಜರ್ ಇದೆ ಅಂತ ನಮ್ಮಲ್ಲಿ ಕೂಡ ಚರ್ಚೆಗಳಾಗ್ತಾ ಇವೆ ಅಂತ ಒಂದು ಮಾತು ಬಂತು ಸರ್. ಈಗ ನಮ್ಗೆಲ್ರಿಗೂ ಗೊತ್ತಿದೆ, ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಅಪೌಷ್ಟಿಕತೆ, ರೋಗ, ಶಿಕ್ಷಣ ಯಾವುದನ್ನು ತಗೊಂಡು ನಾವು ನಂಬರ್ 1 ಕಡೆ ಇದ್ವಿ ನಾವು. ಈಗ ಒಂದು ರೀತಿಯಲ್ಲಿ ಹೆಂಗಿದ್ವಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಸ್ಕೆಲ್ಟನ್ ತರ ಇದ್ದೀವಿ, ಅಸ್ಥಿ ಪಂಜರನೇ ನಾವು ನೋಡ್ಲಿಕ್ಕಷ್ಟು ಮನುಷ್ಯರ್ತಾರ, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಏನಲ್ಲ ಅಂತ ನಮ್ಗೆ ಗೊತ್ತಾಗಬೇಕು. ಇಂಥ ಸಂದರ್ಭದಲ್ಲಿ ನಮ್ಗೆ ಆರೋಗ್ಯ ಕೊಡಪ್ಪ ಅಂತಂದ್ರೆ ಹಣ ಕೊಡ್ತೀನಿ ಅಂತ ಬಂದ್ರೆ ಏನು ಹೇಳೋದಕ್ಕೆ? ಆರೋಗ್ಯ ಕೊಡ್ರಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅನುಸ್ತಾವ ತಗೊಳ್ಳಿರಂತ ಕೇಂದ್ರ ಸರ್ಕಾರದವ್ರು ಇವತ್ತು ಪ್ರಸ್ತಾವನೆಗೆ ನಾವು ಇದು ಯಾವ ಪಕ್ಷದ ಮೇಲೆ ಮಾತಾಡ್ತಾ ಇದ್ದೀವಿ, ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ವಿಷಯ ಅಷ್ಟೇ. ತಮಗೆಲ್ಲರಿಗೂ ಗೊತ್ತಿದೆ, 84ರಲ್ಲಿ ಭೂಪಾಲ್ ದುರಂತ ಗೊತ್ತಿದೆ. ಭೂಪಾಲ್ ದುರಂತದಲ್ಲಿ ಸರಿಸುಮಾರು 2.5 ಲಕ್ಷ ಜನ ಸತ್ತಿತ್ತು ಮತ್ತು ಲಕ್ಷಾನುಗಟ್ಟಲೆ ಇವತ್ತು ಕೂಡ ಎಳವಾಗಿ ಹುಡ್ತಾರೆ ಜನ. ಆ ವಿಕಿರಣದ ಒಂದು ಪ್ರಭಾವದಲ್ಲಿ ಹುಟ್ಟುವ ಮಕ್ಕಳು ಕೂಡ ಅದೇ ಹುಡ್ತಾರೆ ಅನ್ನೋದು. 86ರಲ್ಲಿ ಚೆರ್ನೋಬಿಲ್, ತಮಗೆಲ್ಲ ಗೊತ್ತು, ರಷ್ಯಾದಲ್ಲಿ ಒಂದು ನಡೀತು ಚೆರ್ನೋಬಿಲ್ ದುರಂತ. ಅದು ನ್ಯೂಕ್ಲಿಯರ್ ದುರಂತ. ಚೆರ್ನೋಬಿಲ್ ನಡೆದು ನ್ಯೂಕ್ಲಿಯರ್ ದುರಂತ. ಇದು ಬೇರೆ ಒಂದು ಕೆಮಿಕಲ್ ಡಿಸಾಸ್ಟರ್ ಆದ್ರೆ ಅದೊಂದು ಕೆಮಿಕಲ್, ಅದು ನ್ಯೂಕ್ಲಿಯರ್ ಪ್ಯೂರ್ಲಿ. ಅದಲ್ಲದೆ ಒಂದು 3 ವರ್ಷ ಕೆಳಗಡೆ ನಿಮಗೆ ಜಪಾನ್ನಲ್ಲಿ ಸುನಾಮಿ ಅಂತ ಒಂದು ಬಂದು ನೋಡಿ. ಒಂದು ಜಪಾನ್ ಬಹಳ ದೊಡ್ಡ ತುತ್ತಾಯಿತು. ಸುಮಾರು ನಿಮಗೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಅವಾಗ ಧ್ವಂಸ ಆಗಿದ್ದು. 2-3 ತಿಂಗಳು ಅವ್ರು ಮಾತ್ರ ಸಾಧ್ಯ ಆಯ್ತದೆ, ಬೇರೆ ಯಾರು ಸಾಧ್ಯ ಇಲ್ಲ. ನಮ್ಮಲ್ಲಿ ಅಂತ ವ್ಯವಸ್ಥೆಗಳಿಲ್ಲ ನಮಗೆ. ನಾವು ಇನ್ನೂ ಬಹಳಷ್ಟು ಹಿಂದಕ್ಕಿರ್ತಕ್ಕಂಥ ಮಂದಿ. ಒಂದು ಎರಡನೇದಾಗಿ ನಮ್ಮ ಕಳಸವರು ಹೇಳಿದಂಗೆ ವಿಕಿರಣ ಸೂಸೋದಕ್ಕೆ ಎಷ್ಟು ದೂರ ಇದ್ವಿ ನಾವು. ನಿಮಗೆ RTPS ಸುತ್ತ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗಡೆ ಜನವಸತಿ ಇದೆ ನಮ್ದು. ಅದು 1 ಕಿಲೋಮೀಟರ್ 2 ಕಿಲೋಮೀಟರ್ ನಿಮ್ಗೆ 50-60 ಅನ್ನೋದು ಬೇರೆ ಕಾರವಾರ ವಿಷಯದಲ್ಲಿ ಅಷ್ಟೊಂದು ಸಮೀಪ ಇರ್ತಕ್ಕಂಥ ಬಂದು ನಾವು ಇದನ್ನ ನಮ್ಮ ರಾಯಚೂರಿನ ಜನಪ್ರತಿನಿಧಿಗಳು ಏನ್ ಮಾತಾಡ್ತಾರೋ ಗೊತ್ತಿಲ್ಲ, ಆದ್ರೆ ಜನರಿಗೆ ಸಂಬಂಧಪಟ್ಟಂತ ವಿಷಯ. ಪ್ಯೂರ್ಲಿ ಜನರು ಮಾತ್ರ ಇದನ್ನ ಭೇದಿಸಬೇಕು, ಇದನ್ನ ಎದುರಾಕೋಬೇಕು ಮತ್ತು ಜನರು ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೈಗೆ ನಮ್ಮ ಆರೋಗ್ಯ ಕೊಡೋದ್ರಲ್ಲಿ ನಮ್ಮಲ್ಲಿ ಗೊಂದಲ ಇದೆ. ಆರೋಗ್ಯ ಕೊಡ್ಲಿಕ್ಕೆ ಒಂದು ಏಮ್ಸ್ ಕೊಡ್ರಂತಂದ್ರೆ ನಮ್ಮಲ್ಲಿ ಜಗಳಗಳಾಗ್ತವೆ. ಬಟ್ ಈ ವಿಷಯದಲ್ಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ಒಟ್ಟಿಗೆ ಸೇರಿ ಇದನ್ನ ಯಾರಾದ್ರೂ ಅಪೋಸ್ ಮಾಡ್ತಾರೆ ನಮ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳೇ ಕೆರೆಗಳನ್ನ ಹಾಳು ಮಾಡಿದ್ರು, ಗುಡ್ಡಗಳನ್ನ ಹಾಳು ಮಾಡಿದ್ರು, ಸಣ್ಣ ಪುಟ್ಟ ಇವನ್ನು ಹಾಳು ಮಾಡಿದ್ರು, ಹೌದಾ? ಹಂಗಿದ್ದಾಗ ಲಾಸ್ಟ್ಗೆ ಯಾಕೆ ನಿಮಗೆ ಶಿಲ್ಪ ಕೆಮಿಕಲ್ ಇಲ್ವೋ? ನಮಗೆ ವೆರಿ ಗುಡ್ ಎಕ್ಸಾಂಪಲ್ ರಾಯಚೂರಲ್ಲಿ ಶಿಲ್ಪ ಕೆಮಿಕಲ್ ಫ್ಯಾಕ್ಟರಿ ಅದಲ್ಲ, ಅದು ನಮ್ಮ ರಾಯಚೂರಿನ ಇಂಟ್ರೆಸ್ಟ್ ಬಂದಿದ್ದಲ್ಲ. ಅಲ್ಲಿ ಏನು ತಯಾರಾಗ್ತದೆ ಇವತ್ತು ಗೊತ್ತಿಲ್ಲ ಯಾರಿಗೆ. ಯಾರಾದ್ರೂ ಹೇಳಿ, ರಾಯಚೂರಲ್ಲಿ ಯಾರಾದ್ರೂ ಹೇಳಿ ಅಲ್ಲಿ ಏನು ತಯಾರಾಗ್ತದೆ ಸರ್? ಅದು ಕೆಮಿಕಲ್ ನಮ್ಮ ಏನು ಹೊರಗಡೆ ಹೋಗ್ತದೆ ಅಂತ ಒಂದು ಕಾಂಪ್ಲೇಂಟ್ ಆದ್ರೆ ಒಬ್ರು ಕೂಡ ಅದನ್ನು ಹಚ್ಕೊಂಡಿಲ್ಲ ಇವತ್ತು. ನಮ್ಮ ಬೆಳೆಗಳು ಆಲ್ರೆಡಿ ಲಾಸ್ಟ್ನಲ್ಲಿ ಇವೆ, ಆ ಕೆಮಿಕಲ್ ಇದ್ರೆ ಸರ್. ಇಂಥ ದೊಡ್ಡ ದುರಂತದ ಮತ್ತೆ ಮನುಷ್ಯನ ನಿರ್ಣಯ ಮಾಡ್ತಕ್ಕಂಥ ಈ ಒಂದು ಕಾರ್ಖಾನೆ ಇದೆಲ್ಲ ಹಣ ವಿಧಿಸ್ತಾವ್ರಂತದ್ದು ಇಂಥದ್ದು ಬರೋದು. ಇದ್ರ ಸಂದರ್ಭದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾವು ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಗಮನ ಕೊಡಬೇಕಾದಂಥ ಒಂದು ಸಂದರ್ಭದಲ್ಲಿ ನಮಗೆ ಇಂಥ ಡಿಸಾಸ್ಟ್ರಸ್ ಇಂಡಸ್ಟ್ರಿಗಳು ಇವು ಅವಶ್ಯಕತೆ ಇಲ್ಲ, ನಮ್ಮ ಭಾಗಕ್ಕೆ ಅವಶ್ಯಕತೆ ಇಲ್ಲ. ಮತ್ತು ಇದು ಸಮಸ್ಯೆ ರೈತರಲ್ಲ. ಈ ಸಮಸ್ಯೆ ನಿಮಗೆ ಎಲ್ಲಿ ಯುರೇನಿಯಂ ಸಿಗ್ತದಲ್ಲ, ಗುಲ್ಬರ್ಗ ಭಾಗ ಮತ್ತೆ ಯಾದಗಿರಿ ಭಾಗ, ಅದನ್ನ ಕೆದಕೋ ಕಾಲಕ್ಕೆ ನಿಮಗೆ ವಿಕಿರಣಗಳು ಸ್ಟಾರ್ಟ್ ಆಗ್ತವೆ. ನಾವು ಉತ್ಪಾದನೆ ಆಗೋ ಕಾಲಕ್ಕೆ ಅದು ಬೇರೆದು ಅಲ್ಲ. ಕರೆಕ್ಟ್. ಕೊಪ್ಪಳದಾಗ ಒಂದು ತಗೊಂಡು ಸರೌಂಡ್ ಆಗ್ಲಿ ಕಾಂಪೌಂಡ್ ಆಗ್ಲಿಕ್ಕೆ ತನಕ ಮಾಡಿದ್ರು ಅವರು, ಬಟ್ ಅಲ್ಲಿ ಅವಕಾಶ ಕೊಡ್ಲಿಲ್ಲ ಅವರು. ಆಮೇಲೆ ಇದು ಅಪ್ಟುಕೊಂಡು ರಾಯಚೂರು, ಯಾದಗಿರಿ, ಗುಲ್ಬರ್ಗ ಸೆಂಟ್ರಲ್ ಪ್ಲೇಸ್ ಅಂತ ಇಟ್ಕೊಂಡು ಹಂಗೆ ಸೆಲೆಕ್ಟ್ ಮಾಡಿದ್ರು ಅವರು. ಅದಕ್ಕೆ ಈಗ ಅವ್ರ ಬಹುಶಃ ಇಲ್ಲಿ ಬಂದಿರೋದು, ಬಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೌಖಿಕವಾಗಿ ಅದು ರಿಜೆಕ್ಟ್ ಮಾಡಿ ಹೋಗಿದೆ. ಈ ಜಮೀನು ಕೊಡ್ಲಿಕ್ಕೆ ಯಾರು ರೆಡಿ ಇಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಮಾತಾಡಿ DC ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಾರೆ. ಮಾರ್ಮಿ ಮತ್ತೆ ಲಿಂಗಸೂರು ಭಾಗದಲ್ಲಿ ಫಲವತ್ತತೆ ಭೂಮಿ ಇದೆ, ಇಲ್ಲಿನ ರೈತರು ಹೆಚ್ಚು ಕಮ್ಮಿ ಅಂದ್ರೆ ರೈತರಿಗೆ ಬಹಳ ಸಮಸ್ಯೆ ಆಗುತ್ತೆ ಅಂತ DC ಲೆಟರ್ ಹಾಕಿದ್ದಾರೆ ಸರ್ಕಾರ. ಇದು ನಾವು ಅರ್ಜೆಂಟ್ ಆಗಿ ನಾವು ಮಾಡ್ಬೇಕಾದ್ರೆ ಸರ್ ಇವತ್ತು ಪ್ರೆಸ್ ಮೀಟು DC ಹತ್ರ ಹೋಗ್ತಾ ಇದ್ವಿ ಸರ್. ನಾಳೆ DC ಹತ್ರ ಹೋಗ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಯಚೂರು ನಾಗರಿಕ ವೇದಿಕೆ, ರಾಯಚೂರು ನಾಗರಿಕ ವೇದಿಕೆ ಅಂತ ಅನ್ನೋದು ಒಂದು ಪ್ರಾರಂಭ ಆಗುತ್ತೆ. ನಮ್ಗೆ ಮೊದಲಿಂದ ಕೂಡ ಇದೆ. ಅದು ನಮ್ಮ ಆರೋಗ್ಯ ಸಮಸ್ಯೆ ವಿಷಯಗಳಲ್ಲಿ ಮಾತಾಡಲಿಕ್ಕಾಗಲಿ ಇನ್ನೊಂದಕ್ಕಾಗಲಿ ನಮ್ಮಲ್ಲಿ ವೇದಿಕೆಯಲ್ಲಿ ಯಾವುದು ಅವರವ್ರ ಪಾಡಿಗೆ ಅವರವ್ರು ಇದ್ದಾರೆ. ಆದರೆ ಒಂದು ವೇದಿಕೆ ಅನ್ನೋದಿಲ್ಲ. ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ವಿಷಯಗಳನ್ನು ತಗೊಳ್ಳಿಕ್ಕೆ ಈಗ ಅದು ಸರಿಯಾದಂಥ ಸಮಯ ಇದೆ. ಆ ವೇದಿಕೆ ನಾವು ಇದಕ್ಕೆ ನಮ್ಮ ಶಾಂತರಸ್ ಅವರ ಒಂದು ಆ ಟೈಮ್ನಲ್ಲಿ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ನಾವು ನಮ್ಮ ನಗರಸಭೆಯಲ್ಲಿ ಕೂಡ ನೀರು ಕುಡಿದು ಇದಾದಾಗಲೂ ಕೂಡ ನಾವು ಆ ವೇದಿಕೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ.
ಆದ್ರೆ ಈಗ ಅದೇ ವೇದಿಕೆಯಿಂದ ಮತ್ತೆ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಗೊಳ್ಬೇಕು ಮತ್ತು ಸಮಗ್ರವಾಗಿ ರಾಯಚೂರನ್ನ ಉಳಿಸಬೇಕು ಅಥವಾ ನಮ್ಮ ಹೈದರಾಬಾದ್ ಕರ್ನಾಟಕನ ಉಳಿಸ್ಕೋಬೇಕಂತಕ್ಕಂಥ ಒಂದು ಭಾಗವಾಗಿ ಆ ಹೋರಾಟವನ್ನು ನಾವು ಮುಂದೆ ತಗೊಂಡೋಗಲಿಕ್ಕೆ ನಾವು ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ ಸರ್. ಈ ಸಂದರ್ಭದಲ್ಲಿ ಮಲ್ಲಣ್ಣ, ಅಶೋಕ್ ಕುಮಾರ್ ಜೈನ್, ಜೈ ಭೀಮ್, ವಿನಯ್ ಕುಮಾರ್, ನರಸಿಂಹಲು ಇದ್ದರು.